ನೀವಿಲ್ಲಿ ನೋಡ್ತಿರ್ಬೋದು ಗಾಯ್ಸ್, ಸೆಂಟ್ರಲ್ ಗೌರ್ಮೆಂಟ್ ಒಂದು ನೋಟಿಫಿಕೇಶನ್ ಇದು SSB ಡಿಪಾರ್ಟ್ಮೆಂಟ್ ಇಂದ ಬಿಟ್ಟಿರೋದು. ನೋಡಿ 27ನೇ ತಾರೀಕು ಬಿಟ್ಟಿರೋದು. SSB ಅಲ್ಲಿ ಈ 2026 ಸಾಲಿನಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಂದು ಭರ್ತಿನ ಮಾಡೋದಕ್ಕೆ ಒಂದು ನೋಟಿಸ್ನ ಇಲ್ಲಿ ಜಾರಿ ಮಾಡಿದ್ದಾರೆ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ 404 ವೇಕೆನ್ಸಿನ ನಾವು ಮೇಲ್ ಮತ್ತೆ ಫೀಮೇಲ್ ವೇಕೆನ್ಸಿನ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಹುದ್ದೆಗಳನ್ನ ನಾವು ಸ್ಪೋರ್ಟ್ಸ್ ಕೋಟಾದಲ್ಲಿ 2026 ಸಾಲಿನಲ್ಲಿ ಸಶಸ್ತ್ರ ಸೀಮಾ ಬಲ್ ಈ ಡಿಪಾರ್ಟ್ಮೆಂಟ್ಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ. ಜೈ ಹಿಂದ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ SSB ಸಶಸ್ತ್ರ ಸೀಮಾ ಬಲದಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ 404 ವೇಕೆನ್ಸಿನ ಕರೆದಿದ್ದಾರೆ. ಮೊನ್ನೆ ಅಷ್ಟೇ 404 ಪೋಸ್ಟ್ಗಳನ್ನ ಸ್ಪೋರ್ಟ್ಸ್ ಕೋಟಾದಲ್ಲಿ ಭರ್ತಿ ಮಾಡ್ತೀವಿ ಅಂತ ಒಂದು ನೋಟಿಸ್ನ ಜಾರಿ ಮಾಡಿದ್ದಾರೆ. ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು ಗೈಸ್. ಆದಷ್ಟು ಬೇಗ ಅಫಿಷಿಯಲ್ ನೋಟಿಫಿಕೇಶನ್ ನ ಕರೀತಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡಬೇಕು, ಏಜ್ ಎಷ್ಟಿರಬೇಕು, PST PET ಇರುತ್ತಾ, ಮತ್ತೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತಾ ಇರಲ್ವಾ, ಮತ್ತೆ ಯಾವ ಸ್ಪೋರ್ಟ್ಸ್ ಈ ಭರ್ತಿಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಿರ್ಬೋದು ಗಾಯ್ಸ್, ಸೆಂಟ್ರಲ್ ಗೌರ್ಮೆಂಟ್ ಒಂದು ನೋಟಿಫಿಕೇಶನ್ ಇದು SSB ಡಿಪಾರ್ಟ್ಮೆಂಟ್ ಇಂದ ಬಿಟ್ಟಿರೋದು. ನೋಡಿ 27ನೇ ತಾರೀಕು ಬಿಟ್ಟಿರೋದು. ಹಿಂದಿಯಲ್ಲಿದೆ, ಇಂಗ್ಲಿಷಲ್ಲಿ ನಿಮಗೆ ಹೇಳ್ತೀನಿ. ಇಂಪಾರ್ಟೆಂಟ್ ನೋಟಿಸ್: ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ JD ಅಂಡರ್ ಸ್ಪೋರ್ಟ್ಸ್ ಕೋಟಾ ಎಕ್ಸಾಮ್ 2026 ಇನ್ SSB ಅಲ್ಲಿ ಈ 2026 ಸಾಲಿನಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಂದು ಭರ್ತಿನ ಮಾಡೋದಕ್ಕೆ ಒಂದು ನೋಟಿಸ್ನ ಇಲ್ಲಿ ಜಾರಿ ಮಾಡಿದ್ದಾರೆ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ 404 ವೇಕೆನ್ಸಿನ ನಾವು ಮೇಲ್ ಮತ್ತೆ ಫೀಮೇಲ್ ವೇಕೆನ್ಸಿನ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಹುದ್ದೆಗಳನ್ನ ನಾವು ಸ್ಪೋರ್ಟ್ಸ್ ಕೋಟಾದಲ್ಲಿ 2026 ಸಾಲಿನಲ್ಲಿ ಸಶಸ್ತ್ರ ಸೀಮಾ ಬಲ್ ಈ ಡಿಪಾರ್ಟ್ಮೆಂಟ್ಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಪಬ್ಲಿಷ್ಡ್ ಸೂನ್ ಅಂತ ಹೇಳ್ತಿದೆ. ನೋಡಿ, ಅತಿ ಶೀಘ್ರದಲ್ಲಿ ಜಾರಿನ ಮಾಡ್ತಾರೆ ನೋಟಿಫಿಕೇಶನ್ನ. ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವರು ಇಲ್ಲಿ ಕೊಟ್ಟಿರೋಂಥ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ನ ಓಪನ್ ಮಾಡಿ ಚೆಕ್ ಮಾಡ್ತಾ ಇರಿ. www.recruitment.ssb.gov.in ಇದರಲ್ಲಿ ಹೋಗಿ ಚೆಕ್ ಮಾಡ್ತಾ ಇರಿ. ಮತ್ತು ನಾನು ಕೂಡ ನೋಟಿಫಿಕೇಶನ್ ಬಂದ ತಕ್ಷಣ ಕಂಪ್ಲೀಟಾಗಿ ಒಂದು ವಿಡಿಯೋನ ಮಾಡ್ತೀನಿ. ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಹೇಗಿರುತ್ತೆ, ಟ್ರಯಲ್ಸ್ ಎಲ್ಲ ಹೇಗೆ ಮಾಡ್ತಾರೆ, ಮೆಡಿಕಲ್ ಪ್ರತಿಯೊಂದು ಹೇಳ್ತೀನಿ. ಮತ್ತು www.ssb.gov.in ಈ ನೋಟಿಫಿಕೇಶನ್ ಕೂಡ ನೀವು ಚೆಕ್ ಮಾಡಬಹುದು ಗಾಯ್ಸ್. ಇಲ್ಲಿ ನೋಡಿ, 27/4/2026 ಕಮಾಂಡೆಂಟ್ ರಿಕ್ರೂಟ್ಮೆಂಟ್ ಬೋರ್ಡ್ ಅವ್ರ ಕಡೆಯಿಂದ ಇಲ್ಲಿ ಸೀಲು ಮತ್ತು ಸಿಗ್ನೇಚರ್ ಎಲ್ಲ ಆಗಿದೆ. ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಆ ಹೈಪ್ ಬಟನ್ನ ಪ್ರೆಸ್ ಮಾಡಿ ಗೈಸ್. ಯಾಕೆಂದರೆ ನೀವು ಎಷ್ಟು ಹೈಪ್ ಮಾಡ್ತೀರಾ ಅಷ್ಟು ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಹಾಗಾಗಿ ಆದಷ್ಟು ಹೈಪ್ನ ಮಾಡಿ. ಹೈಪ್ ಮಾಡೋದ್ರಿಂದ ನಿಮಗೆ ಏನೂ ಲಾಸ್ ಆಗಲ್ಲ. ಸೊ ನನಗೆ ಈ ವಿಡಿಯೋನ ಎಲ್ಲ ಮಕ್ಕಳಿಗೂ ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೈಪ್ ಮಾಡಿ ಗೈಸ್. ಈ ಜಾಬ್ಗಳು ಮೇಲ್ ಮತ್ತು ಫಿಮೇಲ್ ಎರಡು ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡಬಹುದಾಗಿದೆ ಗೈಸ್. 404 ಮೇಲ್ ಮತ್ತು ಫಿಮೇಲ್ ಹುದ್ದೆಗಳನ್ನ ಕರೆದಿದ್ದಾರೆ. ಮೇಲ್ಗೆ ಎಷ್ಟು, ಫಿಮೇಲ್ಗೆ ಎಷ್ಟು, ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಅನ್ನೋದನ್ನೆಲ್ಲ ಇನ್ನು ನೋಟಿಫಿಕೇಶನ್ ಬಂದಿಲ್ಲ. ತುಂಬ ಬೇಗ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ. ಅದಕ್ಕೂ ಮೊದಲು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ನ ತಯಾರಿ ಮಾಡ್ಕೋಬೇಕು ಮತ್ತು ಯಾರೆಲ್ಲ ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಗೈಸ್. ಏಜು 18ರಿಂದ 23 ವರ್ಷ ವಯಸ್ಸಾಗಿರಬೇಕು. ಮತ್ತು SC ST OBC ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಗೈಸ್. ಕ್ವಾಲಿಫಿಕೇಶನ್ 10th ಆಗಿದ್ರೆ ಸಾಕು. ಯಾವ ಯಾವ ಗೇಮ್ SSBಯಲ್ಲಿ ಇನ್ಕ್ಲೂಡ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಗೈಸ್. ಅಥ್ಲೆಟಿಕ್ಸು, ಆರ್ಚರಿ, ಶೂಟಿಂಗು, ಬಾಕ್ಸಿಂಗು, ರೆಸ್ಲಿಂಗು, ಫುಟ್ಬಾಲು, ಹಾಕಿ, ಬಾಸ್ಕೆಟ್ಬಾಲು, ಕಬಡ್ಡಿ, ವಾಲಿಬಾಲು, ಸ್ವಿಮ್ಮಿಂಗು, ವೆಯ್ಟ್ ಲಿಫ್ಟು, ಜುಡೋ ಮತ್ತು ಸ್ವಿಮ್ಮಿಂಗು, ಇದಿಷ್ಟು ಗೇಮ್ಗಳು SSB ಸ್ಪೋರ್ಟ್ಸ್ ಕೋಟಾದಲ್ಲಿ ಇನ್ಕ್ಲೂಡ್ ಇರುತ್ತೆ ಗೈಸ್. ಇಷ್ಟು ಆಯಿತು ಗೇಮ್ಗಳ ಬಗ್ಗೆ. ಈಗ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಯಾವುದೇ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ ಗೈಸ್. ನೀವು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಸ್ಪೋರ್ಟ್ಸ್ ಟ್ರಯಲ್ಗೆ ಕರೀತಾರೆ. ನೀವು ಯಾವ ಹುದ್ದೆಗೆ ಯಾವ ಸ್ಪೋರ್ಟ್ಸ್ ಕೋಟಾದಲ್ಲಿ ಅಪ್ಲೈ ಮಾಡಿರ್ತೀರಾ ಆ ಸ್ಪೋರ್ಟ್ಸ್ ಟ್ರಯಲ್ಗೆ
ನಿಮ್ಮನ್ನ ಕರೀತಾರೆ. ನೀವು ಎಲ್ಲಿಗೆ ಕರೀತಾರೆ ಆ ಸೆಂಟರ್ಗೆ ಹೋಗಿ ನೀವು ಟ್ರಯಲ್ನ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಬಾಸ್ಕೆಟ್ಬಾಲ್ ಅಥವಾ ವಾಲಿಬಾಲ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ, ಬಾಸ್ಕೆಟ್ಬಾಲ್ ಗೇಮ್ ಅಲ್ಲಿ ನಿಮಗೆ ಟ್ರಯಲ್ಗೆ ಕರೀತಾರೆ. ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ನೀವು ಯಾವ ತರ ಆಡ್ತೀರಾ, ನಿಮ್ಮ ಸ್ಕಿಲ್ ನ ನೋಡ್ತಾರೆ. ಅದ್ರ ಮೇಲೆ ಅವರು ನೆಕ್ಸ್ಟ್ ರೌಂಡ್ಗೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಟ್ರಯಲ್ ಅಲ್ಲಿ ನೀವು ಸೆಲೆಕ್ಟ್ ಆದ್ಮೇಲೆ ಗೈಸ್ PST ಇರುತ್ತೆ. PST ಅಲ್ಲಿ ನಿಮ್ಗೆ ಹೈಟು, ವೆಯ್ಟ್ ಮತ್ತೆ ಚೆಸ್ಟ್ ನ ಚೆಕ್ ಮಾಡ್ತಾರೆ. PST ನೀವು ಕ್ಲಿಯರ್ ಮಾಡಿದ್ರಿ ಅಂದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಈಗ ಡಾಕ್ಯುಮೆಂಟ್ಸ್ ನೀವು ಏನೇನು ರೆಡಿ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಒನ್ 10th ಮಾರ್ಕ್ಸ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ. ಮತ್ತೆ ಬರ್ತ್ ಸರ್ಟಿಫಿಕೇಟ್ಗೆ 10th ಮಾರ್ಕ್ಸ್ ಕಾರ್ಡೇ ಸಾಕು ಗೈಸ್. 5ರಿಂದ 10 ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಫೋಟೋಸ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಡೊಮೈಸೈಲ್ ಸರ್ಟಿಫಿಕೇಟು, ರೆಸಿಡೆನ್ಸಿಯಲ್ ಸರ್ಟಿಫಿಕೇಟು. ಬೇಸಿಕಲಿ ಎಲ್ಲ ಹುದ್ದೆಗಳಿಗೂ ಈ ಸರ್ಟಿಫಿಕೇಟ್ಗಳು ಬೇಕೇ ಬೇಕಾಗುತ್ತೆ. ಇದನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಗೈಸ್. ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ, ಅಪ್ಲೈ ಮಾಡ್ಬೋದು. ಟ್ರಯಲ್ ಆಯಿತು, PST ಆಯಿತು, DV ಆಯಿತು. DV ಆದಮೇಲೆ DME ನ ಮಾಡ್ತಾರೆ. DME ನಿಮಗೆ ಸ್ಪೋರ್ಟ್ಸ್ ಕೋಟಾ ಅಂದ್ಬಿಟ್ಟು ಏನು ರಿಲ್ಯಾಕ್ಸೇಷನ್ ಇರೋದಿಲ್ಲ ಗೈಸ್. ಹೇಗೆ ನೀವು GD ಹುದ್ದೆಗಳಿಗೆ ಅಪ್ಲೈನ ಮಾಡ್ತೀರಾ, ಇದು ಕೂಡ ಅದೇ ತರ ಸೇಮ್ ಮೆಡಿಕಲ್ ಇರುತ್ತೆ. A to Z ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಆದ್ಮೇಲೆ ನಿಮಗೆ ಫೈನಲ್ ಮೆರಿಟ್ ನ ತಯಾರು ಮಾಡಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಇದರಲ್ಲಿ ಯಾವುದೇ ರಿಟರ್ನ್ ಟೆಸ್ಟ್ ಇರೋದಿಲ್ಲ ಗೈಸ್. ಸ್ಯಾಲರಿ ಬಗ್ಗೆ ಮಾತಾಡೋದಾದ್ರೆ ಸ್ಯಾಲರಿ ಎಲ್ಲರಿಗೂ ಸೇಮ್ ಇದೆ ಕಾನ್ಸ್ಟೇಬಲ್ಗೆ. ಇದು ಕೂಡ SSC GD ತರನೇ. ಬೇಸಿಕ್ ಪೇ 21,700 69,100 ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಅಲೌನ್ಸಸ್ ಇರುತ್ತೆ. ಸ್ಪೋರ್ಟ್ಸ್ ಅಲೌನ್ಸ್ ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಗೈಸ್. ಆಲ್ಮೋಸ್ಟ್ ಸ್ಪೋರ್ಟ್ಸ್ ಟೀಮ್ ಎಲ್ಲ ಸಿಟಿಗಳಲ್ಲಿ ಇರುತ್ತೆ. ಹಾಗಾಗಿ ನಿಮಗೆ ಸ್ಪೋರ್ಟ್ಸ್ ಅಲೌನ್ಸ್ ಜೊತೆಗೆ TPT, HRA ಮತ್ತೆ ಇನ್ನು ಬೇರೆ ಬೇರೆ ಅಲೌನ್ಸ್ಗಳು ಆ್ಯಡ್ ಆಗುತ್ತೆ. ಒಳ್ಳೆ ಸ್ಯಾಲರಿನೇ ಇರುತ್ತೆ. ಸ್ಟಾರ್ಟಿಂಗು ನಿಮಗೆ 35 to 40K ಸ್ಯಾಲರಿ ಇರುತ್ತೆ ಗೈಸ್ ಸ್ಪೋರ್ಟ್ಸ್ ಕೋಟಾದಲ್ಲಿ. ನಿಮಗೆ ಯಾವ ರ್ಯಾಂಕಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಕಾನ್ಸ್ಟೇಬಲ್ GD ರ್ಯಾಂಕ್ ಗೈಸ್. ಸ್ಪೋರ್ಟ್ಸ್ ಕೋಟಾದಲ್ಲಿ ನೀವು ಭರ್ತಿ ಆಗ್ತಾ ಇರ್ಬೋದು, ಆದರೆ GD ಜನರಲ್ ಡ್ಯೂಟಿ ರ್ಯಾಂಕಲ್ಲೇ ನಿಮ್ಮನ್ನ ಭರ್ತಿ ಮಾಡ್ಕೋತಾರೆ ಗೈಸ್. ನಾನು ಕೂಡ CRPF ನಲ್ಲಿ 2009ರಿಂದ 2018 ಸ್ಪೋರ್ಟ್ಸ್ ಅಲ್ಲಿ ಇದ್ದೆ. 9 ವರ್ಷ ನಾನು ಅಥ್ಲೆಟಿಕ್ಸ್ ಅಲ್ಲಿ ಇದ್ದೆ ಗೈಸ್. ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಸ್ಪೋರ್ಟ್ಸ್ ಅಲ್ಲಿ, ಯಾವ ತರ ಇರುತ್ತೆ, ಹೇಗೆ ಟ್ರಯಲ್ಸ್ ನಡೆಯುತ್ತೆ, ಯಾವ ತರ ಅಂದ್ಬಿಟ್ಟು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ನಿಮಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ. ಇದಿಷ್ಟು ಆಯ್ತು ಡೀಟೇಲ್ಸು. ಈಗ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು, ಮೇನ್ ಬರೋದೇ ಇಲ್ಲಿ ಗೈಸ್. ಯಾಕೆಂದ್ರೆ ಕ್ವಾಲಿಫಿಕೇಶನ್, ಹೈಟು, ವೆಯ್ಟು ಎಲ್ಲ ಓಕೆ, ಆದ್ರೆ ಇದು ನಾರ್ಮಲ್ ಸೆಲೆಕ್ಷನ್ ಅಲ್ಲ, ಸ್ಪೆಷಲ್ ಸೆಲೆಕ್ಷನ್, ಸ್ಪೋರ್ಟ್ಸ್ ಸೆಲೆಕ್ಷನ್. ಹಾಗಾಗಿ ನೀವು ಯಾವ ಗೇಮಲ್ಲಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮೆಡಲ್ ಮಾಡಿದ್ದೀರಾ ಅಥವಾ ಪ್ಲೇಸ್ ಮಾಡಿದ್ದೀರಾ, ಅದು ಮಾಡಿದ್ರು ಎಷ್ಟು ವರ್ಷದೊಳಗಡೆ ಮಾಡಿದ್ದೀರಾ, 2 ವರ್ಷ 3 ವರ್ಷ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಹಾಗಾಗಿ ಈಗ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ಬೇಸ್ ಮೇಲೆ ನೀವು ಅಪ್ಲೈನ ಮಾಡಬಹುದು. ಈಗ ಮೊದಲನೇದಾಗಿ ಹೇಳ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಮೆನ್ ಆಗಿರ್ತೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ನೀವು ಅಥ್ಲೆಟಿಕ್ಸ್ ಅಲ್ಲಿ 100 ಮೀಟರ್ ರನ್ನಿಂಗ್ ನ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ನಿಮ್ಮ ಏಜ್ 20 ವರ್ಷ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನೀವು ಯೂನಿವರ್ಸಿಟಿ ಆಯ್ತು, ಕಾಲೇಜ್ ಆಯ್ತು, ಡಿಸ್ಟ್ರಿಕ್ಟ್ ಲೆವೆಲ್ ಆಯ್ತು, ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಅದರಲ್ಲಿ ನೀವು ಫಸ್ಟ್ ಬಂದಿರ್ತೀರಾ, ಗೋಲ್ಡ್ ಮೆಡಲ್ ಗೆದ್ದಿರ್ತೀರಾ. ಇದೆಲ್ಲ ಇಲ್ಲಿ ಕೌಂಟ್ ಆಗೋದಿಲ್ಲ ಗೈಸ್. ಯಾಕೆಂದ್ರೆ ಇದು ನ್ಯಾಷನಲ್ ಲೆವೆಲ್ ಟೀಮ್ ನ ಇವರು ತಯಾರು ಮಾಡ್ತಾರೆ. ಹಾಗಾಗಿ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಮೆಡಲ್ ನ ಕೇಳ್ತಾರೆ. ನೆಕ್ಸ್ಟ್ ನೀವು ಸ್ಟೇಟ್ ಲೆವೆಲ್ಗೆ ಹೋಗ್ತೀರಾ ಅನ್ಕೊಳ್ಳಿ. ಸ್ಟೇಟ್ ಲೆವೆಲ್ ಅಂದ್ರೆ ಕರ್ನಾಟಕ ಸ್ಟೇಟ್ ಒಳಗಡೆ ನೀವು ಇಂಟರ್ ಡಿಸ್ಟ್ರಿಕ್ಟ್ ಆಡಿರ್ತೀರಲ್ಲ, ಅದು ಕೂಡ ಇಲ್ಲಿ ಕೌಂಟ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಇಂಟರ್ ಸ್ಟೇಟ್ ಆಗುತ್ತೆ. ಇವಾಗ ಜೂನಿಯರ್ ನ್ಯಾಷನಲ್, ಸೀನಿಯರ್ ನ್ಯಾಷನಲ್, ಫೆಡರೇಷನ್ ಕಪ್, ಇಂಟರ್ ಸ್ಟೇಟ್, ಈ ತರ ಕಾಂಪಿಟೇಷನ್ ಅಲ್ಲಿ ನೀವು ಫಸ್ಟ್, ಸೆಕೆಂಡ್, ಥರ್ಡ್ ಮೆಡಲ್ ಗೆದ್ದಿದ್ರು ಅಥವಾ ಟೀಮ್ ಇವೆಂಟ್ಸ್ ಅಲ್ಲಿ ಫಸ್ಟ್, ಸೆಕೆಂಡ್ ಗೆದ್ದಿದ್ರೆ ನಿಮ್ಗೆ ಆರಾಮಾಗಿ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ಮತ್ತೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಆಗಿದ್ರು ನಿಮ್ಗೆ ಇನ್ನೂ ಒಳ್ಳೆ ಬೋನಸ್ ಮಾರ್ಕ್ಸ್ ಸಿಗುತ್ತೆ. ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಎಂಜಾಯ್ಮೆಂಟ್ ಇರುತ್ತೆ, ಡ್ಯೂಟಿ ಏನು ಇರೋದಿಲ್ಲ. ಈಗ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ತೀನಿ. ಮತ್ತೆ ಇದ್ರ ಜೊತೆಗೆ ನೀವು 4 years ಬ್ಯಾಕೆ ನ್ಯಾಷನಲ್ ಅಥವಾ ಸ್ಟೇಟ್ ಲೆವೆಲ್ನ ಪಾರ್ಟಿಸಿಪೇಟ್ ಮಾಡಿದ್ರಿ, ಅದಾದ್ಮೇಲೆ ನೀವು 4 ವರ್ಷದಿಂದ ಏನು ಮಾಡಿಲ್ಲ, ಆ ಥರ ಕ್ಯಾಂಡಿಡೇಟ್ಗಳಿದ್ರೆ ಅವ್ರದ್ದು ರಿಜೆಕ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ಏನು, ಇವಾಗ ನೋಟಿಫಿಕೇಶನ್ 2026 ಬರ್ತಾ ಇದೆ. ಈ ಡೇಟ್ ಇಂದ 2 ವರ್ಷ ಹಿಂದೆ, ಅಂದ್ರೆ 2 ವರ್ಷದ ಒಳಗಡೆ ನೀವು ಪಾರ್ಟಿಸಿಪೇಟ್ ಮಾಡಿರ್ಬೇಕು ಅಥವಾ ಮೆಡಲ್ಗಳನ್ನ ಗೆದ್ದಿರ್ಬೇಕು. 2 ವರ್ಷ ಕ್ರಾಸ್ ಆಗಿದ್ರೆ ಅದು ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡ್ತಾರೆ ಗೈಸ್. ಹಾಗಾಗಿ 2 ವರ್ಷದ ಒಳಗಡೆ ಇರೋರು ಮಾತ್ರ ಅಪ್ಲೈ ಮಾಡಿ. ಈ ಜಾಬ್ ಅಲ್ಲಿ ನೀವು ಸೆಲೆಕ್ಷನ್ ಆದ್ಮೇಲೆ ಯಾವ ತರ ಇರುತ್ತೆ ಅಂತ ಒಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ 9ರಿಂದ 10 ವರ್ಷದ ಸ್ಪೋರ್ಟ್ಸ್ ಕೆರಿಯರ್ ಬಗ್ಗೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀನಿ ಗೈಸ್. ಸೆಲೆಕ್ಷನ್ ಆಗಿ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆದ್ರಿ ಅನ್ಕೊಳ್ಳಿ, ಅವಾಗ ನಿಮ್ಗೆ GD ಅವ್ರ ತರನೇ 11 ತಿಂಗಳ ಬೇಸಿಕ್ ಟ್ರೈನಿಂಗ್ ಇರುತ್ತೆ ಗೈಸ್. ಯಾಕೆಂದ್ರೆ ಇದು ಕೂಡ GD ಹುದ್ದೆನೆ. ನೀವು ಸ್ಪೋರ್ಟ್ಸ್ ಅಲ್ಲಿ 5 ವರ್ಷ, 10 ವರ್ಷ, 15 ವರ್ಷ ಪರ್ಫಾರ್ಮೆನ್ಸ್ ಮಾಡಿದ್ರಿ ಅನ್ಕೊಳ್ಳಿ, ಒಂದು ದಿನ ನಿಮ್ಮ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ, 1 ವರ್ಷ 2 ವರ್ಷ ನೀವು ಮೆಡಲೇ ಕೊಡೋಕ್ಕಾಗಲ್ಲ ಡಿಪಾರ್ಟ್ಮೆಂಟ್ಗೆ ಅಂದಾಗ ನಿಮ್ನ ಡಿಅಟ್ಯಾಚ್ ಮಾಡ್ತಾರೆ ಬಟಾಲಿಯನ್ಗೆ. ಅವಾಗ ನೀವು ಹೋಗಿ ಜನರಲ್ ಡ್ಯೂಟಿನ ಮಾಡಬೇಕಾಗುತ್ತೆ ಗೈಸ್. ಹಾಗಾಗಿ ನಿಮ್ಮ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಸ್ಪೋರ್ಟ್ಸ್ ಕೋಟಾ ಕಾನ್ಸ್ಟೇಬಲ್ GD ಅಂದ್ಬಿಟ್ಟೇ ರ್ಯಾಂಕ್ ಕೊಟ್ಟಿರ್ತಾರೆ. ಕಾನ್ಸ್ಟೇಬಲ್ GD ರ್ಯಾಂಕ್ ಇಂದ ನಿಮ್ಮನ್ನ ಸ್ಪೋರ್ಟ್ಸ್ ಕೋಟಾದಲ್ಲಿ ಭರ್ತಿನ ಮಾಡ್ಕೋತಾರೆ. ಹಾಗಾಗಿ ನಿಮಗೆ ಬಟಾಲಿಯನ್ಗೆ ಹೋಗ್ಲೇಬೇಕು, ಡ್ಯೂಟಿ ಮಾಡಲೇಬೇಕು.
ಸೊ ಏನು ನಿಮ್ಗೆ 11 ತಿಂಗಳ ಟ್ರೈನಿಂಗ್ ಇದೆ. SSC GDL ಮಾಡಿಸ್ತಾರೆ CAPF ಅವರಿಗೆ, ಅದೇ ತರ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ನೀವು ಸ್ಪೋರ್ಟ್ಸ್ ಟೀಮ್ಗಳಿಗೆ ಹೋಗ್ತೀರಾ. ಅವಾಗ ನಿಮ್ಗೆ ಸ್ಪೋರ್ಟ್ಸ್ ಇರುತ್ತೆ. ನೀವು ಯಾವ್ಯಾವ ಟೀಮಲ್ಲಿ ಇರ್ತೀರಾ, ಈಗ ಆಲ್ ಓವರ್ ಇಂಡಿಯಾ ಒಂದೊಂದು ಬೇರೆ ಬೇರೆ ಕಡೆ ಬೇರೆ ಬೇರೆ ಟೀಮ್ಗಳಿರುತ್ತೆ. ಈಗ ಬಾಸ್ಕೆಟ್ಬಾಲ್ ಒಂದ್ ಕಡೆ, ವಾಲಿಬಾಲ್ ಟೀಮ್ ಒಂದ್ ಕಡೆ, ಅಥ್ಲೆಟಿಕ್ಸ್ ಟೀಮ್ ಒಂದ್ ಕಡೆ, ಜುಡೋ, ರೆಸ್ಲಿಂಗ್ ಒಂದ್ ಕಡೆ, ಆಲ್ ಇಂಡಿಯಾ ಬೇರೆ ಬೇರೆ ಎಲ್ಲಿ ಫೆಸಿಲಿಟೀಸ್ ಅವ್ರಿಗೆ ಚೆನ್ನಾಗಿರುತ್ತೆ ಅಲ್ಲಿ ಟೀಮ್ಗಳನ್ನ ಅವರು ಇಟ್ಟಿರ್ತಾರೆ. ಸೊ CRPF ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ಟೀಮ್ಗಳು ಡೆಲ್ಲಿಯಲ್ಲಿ ಇರೋದು ಗೈಸ್. ಆಲ್ಮೋಸ್ಟ್ ಎಲ್ಲ ಟೀಮ್ಗಳು, ಎಲ್ಲ ಡಿಪಾರ್ಟ್ಮೆಂಟ್ ಟೀಮ್ಗಳು ಡೆಲ್ಲಿಯಲ್ಲೇ ಇರುತ್ತೆ. ನಿಮ್ಗೆ ಒಂದು ದಿನದ ರೊಟೇಷನ್ ಹೇಳ್ಬಿಡ್ತೀನಿ. ನೀವು ಬೆಳಗ್ಗೆ ಪ್ರಾಕ್ಟೀಸ್ಗೆ ಹೋಗ್ತೀರಾ, ಪ್ರಾಕ್ಟೀಸ್ನ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀರಾ. ಮತ್ತೆ ಫಾರ್ ಎಕ್ಸಾಂಪಲ್ 6 to 9 ಪ್ರಾಕ್ಟೀಸ್ ಇರುತ್ತೆ ಅನ್ಕೊಳ್ಳಿ. 9 to ಈವ್ನಿಂಗ್ 5 ವರೆಗೆ ನಿಮ್ಗೆ ಯಾರನ್ನ ಟಚ್ ಮಾಡಲ್ಲ, ಡ್ಯೂಟೀಸ್ ಇರಲ್ಲ, ವರ್ಕಿಂಗ್ ಇರಲ್ಲ, ಏನು ಕೆಲಸ ಇರಲ್ಲ. ಆರಾಮಾಗಿ ಡಯಟ್ ತಿನ್ಕೊಂಡು ರೆಸ್ಟ್ ಮಾಡ್ಕೊಂಡಿರ್ತೀರಾ. ಮತ್ತೆ ಈವ್ನಿಂಗ್ 5 to 7:30 ವರೆಗೆ ಮತ್ತೆ ಪ್ರಾಕ್ಟೀಸ್ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಬರ್ತೀರಾ, ರೂಮ್ಗೆ ರೆಸ್ಟ್ ಮಾಡ್ತೀರಾ. ಇದೇ ರೊಟೇಷನ್ ನಡೀತಾ ಇರುತ್ತೆ ಗೈಸ್. ಇದೇ ರೊಟೇಷನ್ ವರ್ಷಗಟ್ಟಲೆ ನಡೀತಾ ಇರುತ್ತೆ. ಮತ್ತೆ ಲೀವ್ ಎಲ್ಲ ಸೇಮ್ ಇರುತ್ತೆ ನಿಮ್ಗೆ. ಅಂದ್ರೆ ಡ್ಯೂಟಿ ಎಲ್ಲ ಆದ್ರೆ ಯಾವಾಗ ಬೇಕಾಗ ಕೊಡ್ತಾರೆ. ಟೀಮಲ್ಲಿ ಹಂಗಲ್ಲ, ಯಾವಾಗ ಮುಂದೆ ನೆಕ್ಸ್ಟ್ ಯಾವ ಕಾಂಪಿಟೇಷನ್ ಇದೆ ಅದನ್ನೆಲ್ಲ ನೋಡ್ಕೋತಾರೆ. ಆಫ್ ಸೀಸನ್ ಮತ್ತೆ ಸೀಸನ್ ವರ್ಕೌಟ್ ಎಲ್ಲ ಇರುತ್ತೆ. ಮತ್ತೆ ಆಲ್ ಇಂಡಿಯಾ ಪೊಲೀಸ್ ಅಂತ ಕಾಂಪಿಟೇಷನ್ ಆಗುತ್ತೆ. ಮತ್ತೆ ನ್ಯಾಷನಲ್ ಇಂಟರ್ನ್ಯಾಷನಲ್ಗೆಲ್ಲ ಹೋಗ್ತಾ ಇರ್ತಾರೆ. ಇದರಿಂದ ಇಂಟರ್ ಸ್ಟೇಟ್ ಕಾಂಪಿಟೇಷನ್ಗೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ನೀವು ಲೀವ್ನ ಹೋಗ್ಬೇಕಾಗುತ್ತೆ. ಲೀವ್ ಎಲ್ಲ ಜಾಸ್ತಿ ಸಿಗೋದಿಲ್ಲ ಸ್ಪೋರ್ಟ್ಸ್ ಅಲ್ಲಿ. ಲೀವ್ ಹೋದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ಅಂದ್ಬಿಟ್ಟು ಲೀವ್ನ ಕೋಚಸ್ಗಳು ಕೊಡೋದಿಲ್ಲ ಗೈಸ್. ಮತ್ತೆ ನೀವು ಇಲ್ಲಿಗೆ ಸೆಲೆಕ್ಷನ್ ಆದ್ಮೇಲೆ ಯಾವ ಕಾಂಪಿಟೇಷನ್ನ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂದ್ರೆ, ಆಲ್ ಇಂಡಿಯಾ ಪೊಲೀಸ್ ಅಂದ್ರೆ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಗಳಿದೆ ಆ ಸ್ಟೇಟ್ನ ಪೊಲೀಸ್ಗಳು ಬರ್ತಾರೆ. ಮತ್ತೆ CAPF ಅವರೆಲ್ಲ ಬರ್ತಾರೆ ಈ ಕಾಂಪಿಟೇಷನ್ಗೆ. ತುಂಬಾ ಚೆನ್ನಾಗಿರುತ್ತೆ. ಇದಾದ್ಮೇಲೆ 2 ವರ್ಷಕ್ಕೆ ಒಂದ್ಸಲ ವರ್ಲ್ಡ್ ಪೊಲೀಸ್ ಅಂತ ಆಗುತ್ತೆ ಗೈಸ್. ಆಲ್ ಓವರ್ ವರ್ಲ್ಡ್ ಅಲ್ಲಿ ಎಷ್ಟು ಪೊಲೀಸ್ ಇದ್ದಾರೆ ಆ ಪೊಲೀಸ್ ಅವರೆಲ್ಲ ಬರ್ತಾರೆ. ಇಲ್ಲಿ ಯಾರು ಮೆಡಲ್ ಮಾಡ್ತಾರೆ ಆಲ್ ಇಂಡಿಯಾ ಪೊಲೀಸ್ ಅಲ್ಲಿ, ಅವ್ರನ್ನ ವರ್ಲ್ಡ್ ಪೊಲೀಸ್ಗೆ ಸೆಲೆಕ್ಟ್ ಮಾಡಿ ಫಾರಿನ್ಗೂ ಕೂಡ ಹೋಗ್ಬೋದು. ಫಾರಿನ್ ಟ್ರಿಪ್ ಕೂಡ ನಿಮ್ಗೆ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದವ್ರಿಗೆ ವರ್ಲ್ಡ್ ಪೊಲೀಸ್ಗೆ ಹೋಗ್ಬಹುದು. ಅದಾದ್ಮೇಲೆ ನ್ಯಾಷನಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಪ್ಲೇಸ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಎಲ್ಲ ಹೋಗುತ್ತೆ. ಮತ್ತೆ ಗೇಮ್ ಅಲ್ಲಿ ಮೊದಲು ಆಲ್ ಇಂಡಿಯಾ ಪೊಲೀಸ್ ಒಂದು ಮೆಡಲ್ ತಗೊಂಡ್ರೆ ಗೈಸ್, ಮೊದಲು ಪ್ರಮೋಷನ್ ಎಲ್ಲ ಸಿಗ್ತಾ ಇತ್ತು. ಆದ್ರೆ ಇವಾಗ ಯಾವುದೇ ಪ್ರಮೋಷನ್ ಸಿಗಲ್ಲ. 2003ವರೆಗೆ ನೀವು ಆಲ್ ಇಂಡಿಯಾ ಪೊಲೀಸ್ ಅಲ್ಲಿ ಯಾವ್ದಾದ್ರು ಗೋಲ್ಡ್, ಸಿಲ್ವರ್, ಬ್ರೌನ್ಸ್ ಎನಿ ಒಂದು ಮೆಡಲ್ ತಗೊಳ್ಳಿ. ನೀವು ಕಾನ್ಸ್ಟೇಬಲ್ ಇದ್ರಿ ಅನ್ಕೊಳ್ಳಿ, ಡೈರೆಕ್ಟ್ ನೀವು ಹವಾಲ್ದಾರ್ ಆಗ್ತೀರಾ. ಹವಾಲ್ದಾರ್ ಇದ್ರೆ ಡೈರೆಕ್ಟ್ ASI ಆಗ್ತೀರಾ. ಆ ರೀತಿ ಪ್ರಮೋಷನ್ ಇರ್ತಾ ಇತ್ತು. ಇವಾಗ 2004ರಿಂದ ಇತ್ತೀಚೆಗೆ ಪ್ರಮೋಷನ್ ನ ಸ್ಟಾಪ್ ಮಾಡಿದರೆ ಗೈಸ್. ಯಾವುದೇ ಪ್ರಮೋಷನ್ ಇವಾಗ ಇಲ್ಲ. ಮತ್ತೆ ತುಂಬಾ ದುಡ್ಡು ಖರ್ಚಾಗುತ್ತೆ ಗೇಮ್ ಅಲ್ಲಿ. ನೀವು ಬರೋ ಸ್ಯಾಲರಿಲಿ 80% ಸ್ಪೋರ್ಟ್ಸ್ಗೆ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಶೂಸ್ ತಗೋಬೇಕು, ಸ್ಪೈಕ್ಸ್ ತಗೋಬೇಕಾಗುತ್ತೆ, ರನ್ನಿಂಗ್ ಕಿಟ್ ತಗೋಬೇಕಾಗುತ್ತೆ, ಮತ್ತೆ ಒಳ್ಳೆ ಡಯಟ್ ನ ನೀವು ತಗೋಬೇಕಾಗುತ್ತೆ. ಹಾಗಾಗಿ ದುಡ್ಡು ಕೂಡ ಖರ್ಚಾಗುತ್ತೆ. ಮತ್ತೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಡಯಟ್ಗೆ ಅಂದ್ಬಿಟ್ಟು ಒಂದು ವರ್ಷಕ್ಕೆ 15ರಿಂದ 20 ಸಾವಿರ ಅಮೌಂಟ್ ನ ಕೊಡ್ತಾರೆ. ಆಫ್ ಸೀಸನ್ಗೆ ಬೇರೆ ಡಯಟ್, ಸೀಸನ್ಗೆ ಬೇರೆ ಡಯಟ್. ಮತ್ತೆ ಯಾರು ಆಲ್ ಇಂಡಿಯಾ ಪೊಲೀಸ್ಗೆ ಸೆಲೆಕ್ಟ್ ಆಗಿರ್ತಾರೆ ಟ್ರಯಲ್ಸ್ ಅಲ್ಲಿ, ಅವ್ರಿಗೂ ಎಕ್ಸ್ಟ್ರಾ ಡಯಟ್ ಎಲ್ಲ ಬರುತ್ತೆ. ಮತ್ತೆ ನೀವು ಮೆಡಲ್ ಮಾಡಿದ್ರಿ, ಪ್ಲೇಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ರಿವಾರ್ಡ್ಸ್ ಕೂಡ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಗೈಸ್. ಸೆಲೆಕ್ಷನ್ ಆಗ್ಬಿಟ್ರೆ ಒಳ್ಳೆ ಜಾಬ್ ಇದು. ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಫಿಟ್ನೆಸ್ ಇರುತ್ತೆ. ಮತ್ತೆ ಎಂಜಾಯ್ಮೆಂಟ್ ಇರುತ್ತೆ. ಮತ್ತೆ ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಸ್ಪೋರ್ಟ್ಸ್ ಆಗುತ್ತೆ ಎಲ್ಲಾ ಕಡೆ ಸುತ್ತಾಡ್ಬೋದು, ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಗೈಸ್. ನಾನು ಕೂಡ ನೋಡಿ 19ನೇ ವರ್ಷ ಸರ್ವಿಸ್ ನಡೀತಾ ಇದೆ. ನನ್ನ ಫಿಟ್ನೆಸ್ ನೋಡಿ ಇವಾಗ್ಲೂ ನನ್ನ ಜೂನಿಯರ್ಸ್ ಹೇಳ್ತಾರೆ, ಸರ್ ನಿಮ್ದು 19ನೇ ವರ್ಷ ಅಂತ ನಂಬಕ್ಕೆ ಆಗೋದಿಲ್ಲ, ಈ 10 ವರ್ಷ 12 ವರ್ಷ ಸರ್ವಿಸ್ ಆಗಿರ್ಬೋದು, ನಮ್ಗಿಂತ ಜೂನಿಯರ್ ಅನ್ಸುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಇದಕ್ಕೆ ರೀಸನ್ ಏನಂದ್ರೆ ನಾನು 10ರಿಂದ 12 ವರ್ಷ ಸ್ಪೋರ್ಟ್ಸ್ ಅಲ್ಲಿ ರೆಗ್ಯುಲರ್ ಆಗಿದ್ದೆ. ಅದೇ ತರ ಫಿಟ್ನೆಸ್ ನ ಇವಾಗ್ಲೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀನಿ ಗೈಸ್. ಹಾಗಾಗಿ ನೀವು ಕೂಡ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಫಿಟ್ನೆಸ್ ನ ಮೇಂಟೈನ್ ಮಾಡಬಹುದು. ಇದಿಷ್ಟು ಇವತ್ತಿನ SSBಯ 404 ಸ್ಪೋರ್ಟ್ಸ್ ವೇಕೆನ್ಸಿಯ ಒಂದು ಇನ್ಫಾರ್ಮೇಶನ್ ಆಗಿತ್ತು. ಇನ್ನೇನು ಇನ್ನೊಂದು ವೀಕ್ ಒಳಗಡೆ ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ ಗೈಸ್. ಅದರಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ. ಯಾವ ಜಾಬ್ಗೆ ಎಷ್ಟು ವೇಕೆನ್ಸಿ ಇದೆ, ಯಾವ ಸ್ಪೋರ್ಟ್ಸ್ಗೆ ಎಷ್ಟು ವೇಕೆನ್ಸಿ ಇದೆ, ಅದರಲ್ಲಿ ಯಾವ ಕೆಟಗರಿಗೆ ಎಷ್ಟು ವೇಕೆನ್ಸಿ ಇದೆ ಅಂದ್ಬಿಟ್ಟು ಪ್ರತಿಯೊಂದು ಇನ್ಫಾರ್ಮೇಶನ್ ಅದರಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ವಿಡಿಯೋನ ಮಾಡ್ತೀನಿ. ಅದಕ್ಕೂ ಮುಂಚೆ ರೆಡಿ ಆಗಿರಿ, ಮೆಂಟಲಿ ಫಿಸಿಕಲಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡಿದೆ ಗೈಸ್. ಮತ್ತೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಎಲ್ಲ ಇಟ್ಬಿಟ್ಟಿರ್ತೀರಾ. ಯಾರೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಅವರು SSB ಅಲ್ಲಿ ಒಂದು ನೀವು ಸರ್ವ್ ಮಾಡಬೇಕು, ದೇಶ ಸೇವೆನ ಮಾಡಬೇಕು ಸ್ಪೋರ್ಟ್ಸ್ ಕೋಟಾದಲ್ಲಿ ಅಂತ ಬಯಸ್ತೀರಾ, ಅವರೆಲ್ಲ ಸರ್ಟಿಫಿಕೇಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಹೊಸ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಹೊಸ ಅಪ್ಡೇಟ್ ಒಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.